ಇದ್ದೀನಿ. ಒಂದ್ ಕಡೆ ಇಲ್ಲಿರುವಂತ ಎಲ್ಲಾ ಶಾಸಕರು ಡೆಲ್ಲಿಗೆ 5 ಸ್ಟಾರ್ ಹೋಟ್ಲಿಗೆ ಶಿಫ್ಟ್ ಆಗಿದ್ದಾರೆ. ಇನ್ನೊಂದ್ ಕಡೆ ಇಡೀ ಬಳ್ಳಾರಿ ಹಿಂದೆಂದೂ ಕಾಣದಂತ ಬರಗಾಲ, ಅಂದ್ರೆ ಆಲ್ಮೋಸ್ಟ್ ಆಲ್ 80% ಯಾರು ಬಿತ್ತನೆ ಮಾಡಿಲ್ಲ. ಎಲ್ಲ ಖಾಲಿ ಹೊಲಗಳೆಲ್ಲ ಖಾಲಿ ಬಿದ್ದಿದೆ. ಉಳುಮೆ ಮಾಡಿದ್ದಾರೆ, ಬಿತ್ತನೆ ಬೀಜ ತಗೊಂಡೋಗಿದ್ದಾರೆ. ಮಳೆ ಬಂದ್ರೆ ಬಿತ್ತನೆ ಮಾಡಬೇಕು ಅಂತ ತಗೊಂಡೋಗಿರೋ ಬೀಜನೂ ಕೂಡ ರೈತರ ಮನೆಯಲ್ಲೇ ಹಾಗೆ ಇದೆ. ಯಾರ್ಯಾರು ಬಿತ್ತನೆ ಮಾಡಿದ್ರು ಸುಮಾರು 18% ಏನೋ ಬಿತ್ತನೆ ಆಗಿದೆ. ಇದು 18% ಮಾತ್ರ ಬಿತ್ತನೆ ಆಗಿದೆ. ಸರಿ ಇಲ್ಲ, ನಾನೀಗ ಇಷ್ಟೊತ್ತು ಅಧಿಕಾರಿಗಳ ಜೊತೆನೆ ಮಾತಾಡಿದೆ. ಅಲ್ಲಪ್ಪ, ನಾನು ಇಲ್ಲಿ ಇವಾಗ ಹೋಗಿ ತಾಲೂಕು ಬಳ್ಳಾರಿ ಗ್ರಾಮೀಣ, ನೀವು ಬಳ್ಳಾರಿ ಗ್ರಾಮೀಣ ಹೇಳ್ತಾ ಇದ್ದೀರಿ. ಇಡೀ ಜಿಲ್ಲೆಯಲ್ಲಿ ಏನ್ ಬಿತ್ತನೆ ಆಗಿದೆ ಅದನ್ನು ಕೂಡ ಯಾವುದು ಕೈಗೆ ಬರ್ತಾ ಇದೆ. ಈಗಾಗಲೇ ಬಿತ್ತನೆ ಮಾಡಿ 50 ದಿನ ಮೇಲೆ ಆಗಿದೆ. 50-55 ದಿನ ಆಗಿದೆ ಬಿತ್ತನೆ ಮಾಡಿ. ತೊಗರಿ ಇರ್ಬೋದು, ಬೇರೆ ಬೇರೆ ಬೆಳೆಗಳು, ಆಮೇಲೆ ಜೋಳ, ಹತ್ತಿಗೂ ನೋಡ್ಕೊಂಡು ಬಂದಿದೆ. ಅಂದ್ರೆ ಅವೆಲ್ಲ 2 ಅಡಿ 3 ಅಡಿ 5 ಬರಬೇಕಾಗಿತ್ತು, ಬೆಳೆ ಸಿಗ್ಬೇಕಾಗಿತ್ತು. ಆದ್ರೆ ಯಾವುದನ್ನು ಕೂಡ ನೆಲದಿಂದ ಮೇಲಕ್ಕೆ ಬಂದಿಲ್ಲ. ಅರ್ಧ ಅಡಿ 1 ಅಡಿ ಮಳೆ ಬಂದ್ರು ಆ ಪರಿಸ್ಥಿತಿ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿದೆ. ಈಗಾಗಲೇ ನಾವು ಬಳ್ಳಾರಿ ಗ್ರಾಮಾಂತರಕ್ಕೆ ಹೋಗ್ಬಂದಿದ್ದೆ. ಹೊಲದಲ್ಲೇ ರೈತರ ಜೊತೆ ಹೊಲದಲ್ಲೇ ಕೂತು, ನಿಲ್ಸ್ಬಿಟ್ಟಿರುವಂತ ಹೊಲದಲ್ಲೇ ಕೂತು ಪ್ರತಿಭಟನೆಯನ್ನು ಮಾಡಿ ಬಂದಿದ್ದೀವಿ. ಅಂದ್ರೆ ರಾಜ್ಯ ಸರ್ಕಾರ, ನನ್ನ ರಾಜ್ಯ ಸರ್ಕಾರಕ್ಕೆ ನನ್ನ